ಧರ್ಮಸ್ಥಳದ ಸುತ್ತಮುತ್ತ ಶವವನ್ನು ಹೂಳಲಾಗಿದೆ ಎನ್ನುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ತನಿಖೆಯನ್ನು ನಡೆಸಿ ಅಂತಿಮ ವರದಿಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಆ ವಿಚಾರ ಏನು ಅಂತ ಹೇಳಿದರೆ, ಇವತ್ತು ಇಡೀ ದಿನ ಸಾಮಾಜಿಕ ಜಾಲತಾಣದೊಳಗಡೆ ಸಾಕಷ್ಟು ವಿಚಾರ ಚರ್ಚೆ ಆಗ್ತಾ ಇದೆ. ಸೌಜನ್ಯ ಪರ ಹೋರಾಟಗಾರರಾಗಿರ್ತಕ್ಕಂತಹ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ಟಿ ಜಯಂತ್ ಹಾಗೂ ವಿಠಲ್ ಗೌಡ ಅವರ FIR ಅನ್ನು ರದ್ದುಪಡಿಸಬೇಕು ಎನ್ನುವಂಥ ನಿಟ್ಟಿನೊಳಗಡೆ ಅವರು ಹೈಕೋರ್ಟ್ಗೆ ಮೊರೆಯನ್ನು ಹೋಗಿದ್ದಾರೆ ಅನ್ನುವಂತಹ ಚರ್ಚೆಯನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ FIR ಅನ್ನು ರದ್ದುಪಡಿಸಬೇಕು ಅಂತೇಳಿ ಅವರೇನು ಅರ್ಜಿಯನ್ನು ಹಾಕಿರುವಂಥದ್ದಲ್ಲ, ಅವ್ರಿಗೇನು SIT ನೋಟಿಸನ್ನು ಕೊಟ್ಟಿತ್ತು, ಆ ನೋಟಿಸನ್ನು ರದ್ದುಪಡಿಸಬೇಕು ಅಂತೇಳಿ ಅವರು ಅರ್ಜಿಯನ್ನು ಹಾಕಿದ್ದಾರೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ನಿಜಕ್ಕೂ ಅಲ್ಲಿ ಏನು ನಡೀತಾ ಇದೆ, ಆ ವಿಚಾರವಾಗಿ ಕುರಿತಾಗಿ ಅಲ್ಲಿ ಹೈಕೋರ್ಟ್ನೊಳಗಡೆ ಏನೇನು ನಡೀತು, ನಿಜಕ್ಕೂ ಅವರು ಅರ್ಜಿಯನ್ನು ರದ್ದುಪಡಿಸಬೇಕು ಅಂತ ಹಾಕಿದ್ರೆ ಅಥವಾ FIR ಅನ್ನು ರದ್ದುಪಡಿಸಬೇಕು ಎನ್ನುವಂತಹ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ರೆ ಎನ್ನುವಂಥ ವಿಚಾರದ ಕುರಿತಾಗಿ ನಾನು ಒಟ್ಟಿಗೆ ಮಾತಾಡಲಿಕ್ಕಾಗಿ ಹೈಕೋರ್ಟ್ನ ಹಿರಿಯ ವಕೀಲರಾಗಿರ್ತಕ್ಕಂತಹ S ಬಾಲನ್ ಅವರಿದ್ದಾರೆ. ಇವತ್ತೇನೋ ಗಿರೀಶ್ ಮಟ್ಟಣ್ಣವರು, ತಿಮ್ರೋಡಿ ಅವರು FIR ರದ್ದು ಮಾಡಬೇಕು ಅಂತ ನಾವು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಅನ್ನುವಂಥ ಚರ್ಚೆಗಳೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ. ಆ್ಯಕ್ಚುಲಿ ಏನು ಸರ್ ಅದು? ನೋಡಿ, ಈಗ ಸಿಟ್ಟು ತನಿಖೆ ಮಾಡಿದರು, ತನಿಖೆ ಡಿರೈಲ್ ಮಾಡಿ ಯಾರು ವಿಸಿಲ್ ಬ್ಲೋವರ್ ಇದ್ದಾರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿ ಯಾರನ್ನ ಯಾರ ಮೇಲೆ ಆಗಬೇಕೋ ಅವ್ರಿಗೆ ಕ್ಲೀನ್ ಶೀಟ್ ಕೊಡೋಕ್ಕೆ ಎಲ್ಲ ಮಾಡಿದ್ದಾರೆ. ಈಗ 9 ನೋಟಿಸು ಮಟನ್ ಅವ್ರಿಗೆ ಬೇರೆ ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಅದು ಎಲ್ಲ ನೋಟಿಸ್ಗೂ ಹಾಜರಾಗಿದ್ದಾರೆ. ಇವತ್ತು ಕೋರ್ಟಲ್ಲಿ ಸುಳ್ಳು ಹೇಳ್ತಾರೆ, ಅವ್ರು ಹಾಜರಾಗಿಲ್ಲ ಅಂತ ಅದು ಕೂಡ ರೆಕಾರ್ಡ್ ಆಗಿದೆ. ನಾವು ರೈಸ್ ಮಾಡಿರೋ ಪ್ರಶ್ನೆ, 9 ನೋಟಿಸ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ 10ನೇ ನೋಟಿಸ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಫಿಸಿಕಲ್ ನೋಟಿಸ್ ಕೊಡಬೇಕು, ಕೊಟ್ಟಿಲ್ಲ ಅನ್ನೋದು ಒಂದು. ಅವರು 23/8/2025 9 ಸೆಕ್ಷನ್ಗಳು ಅಳವಡಿಸಿದ್ದಾರೆ. ದಟ್ ಈಸ್ ಪ್ರೊಹಿಬಿಟೆಡ್ ಅಂಡರ್ ಲಾ. ಸೆಕ್ಷನ್ 215 ರೆಡ್ ವಿತ್ ಸೆಕ್ಷನ್ 379 ಆಫ್ BNSS. ಆ ಕೇಸು ನ್ಯಾಯಾಧೀಶರು ಮಾಡೋ ಕೆಲಸ ಪೊಲೀಸರು ತಗೊಂಡ್ಬಿಟ್ಟಿದ್ದಾರೆ. ಮತ್ತು ನಾನ್ ಕಾಗ್ನಿಸಬಲ್ ಅಫೆನ್ಸ್ 211 ಪ್ರಾವಿಷೋ A ಆಫ್ BNS, ಅದು ನಾನ್ ಕಾಗ್ನಿಸಬಲ್ ಅಫೆನ್ಸು. 2 ತಿಂಗಳು ₹500 ಫೈನ್ ಇರೋ ಕೇಸ್ ರಿಜಿಸ್ಟ್ರ್ ಮಾಡೋಂಗಿಲ್ಲ. ನ್ಯಾಯಾಧೀಶರು ಯಾಕೆ ಹಿಂಗೆ ಮಾಡಿದರೆ, ಇದನ್ನು ಹೆಂಗೆ ರಿಜಿಸ್ಟ್ರ್ ಮಾಡ್ತೀರಾ, ಇಟ್ಸ್ ನಾನ್ ಕಾಗ್ನಿಸಬಲ್ ಅಫೆನ್ಸು, ಅವ್ರನ್ನ ಯಾಕೆ ಹರಾಸ್ ಮಾಡ್ತೀರಲ್ಲ ಕೇಳಿ. ಪೊಲೀಸರು ನೀವು ಸಿಟ್ ಆಫೀಸ್ಗೆ ಬರಬೇಕು, ಬಂದಿಲ್ಲ ಅಂದರೆ ನಿಮ್ಮನ್ನು ಬಂಧಿಸ್ತೀವಿ ಎಂದು ನೋಟಿಸ್ ಕೊಟ್ಟರು. ಇವತ್ತು ಆದೇಶ ಆಯಿತು. ನಲ್ಲಿ ನೋಟಿಸ್ ಅಂದಿದೆ, ನೋಟಿಸಸ್ ಅಂದಲ್ಲ, ಪದೇ ಪದೇ ಕೊಡೋಂಗಾಗಿಲ್ಲ. ಈಗ ಸ್ಟೇ ಆಗಿದೆ.